ನಮಸ್ಕಾರ. ಮಾರ್ಚ್ 12ರ ಪ್ರಮುಖ ವಿದ್ಯಮಾನಗಳ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ ಇವತ್ತಿನ ಪ್ರಮುಖ ಬೆಳವಣಿಗೆಗಳು ಏನು ಅಂತ ಒಂದೊಂದಾಗಿ ನೋಡೋಣ. ಸರಿ, ಇವತ್ತಿನ ನಮ್ಮ ಚರ್ಚೆಯನ್ನ 3 ಭಾಗಗಳಾಗಿ ನೋಡೋಣ. ಮೊದಲು ರಾಷ್ಟ್ರೀಯ ಸುದ್ದಿಗಳು, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಿದೆ ಅಂತ ತಿಳಿದುಕೊಳ್ಳೋಣ ಮತ್ತು ಕೊನೆಯದಾಗಿ ನಮ್ಮ ರಾಜ್ಯದ ಸುದ್ದಿಗಳ ಕಡೆ ಗಮನ ಹರಿಸೋಣ. ಸರಿ, ಹಾಗಿದ್ರೆ ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳನ್ನೇ ನೋಡೋಣ. ಇಲ್ಲಿ 3 ಬಹಳ ಮುಖ್ಯವಾದ ವಿಚಾರಗಳಿವೆ. ಇದರಲ್ಲಿ ಮೊದಲನೆಯದು ಘನತೆಯಿಂದ ಸಾಯುವ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನೀಡಿರುವ ಒಂದು ಮಹತ್ವದ ತೀರ್ಪು. ನೋಡಿ, 2013ರಿಂದ ಕೋಮಾದಲ್ಲಿದ್ದ ಹರೀಶ್ ರಾಣಾ ಅವರಿಗೆ ದಯಾಮರಣಕ್ಕೆ ಅನುಮತಿ ಸಿಕ್ಕಿದೆ. ಆದರೆ ಇದು ಇವತ್ತು ಬಂದ ತೀರ್ಪಲ್ಲ. ಇದರ ಹಿಂದೆ ಒಂದು ದೊಡ್ಡ ಕಾನೂನು ಹೋರಾಟದ ಇತಿಹಾಸವೇ ಇದೆ. ಈ ಸ್ಲೈಡ್ ನೋಡಿದ್ರೆ ಗೊತ್ತಾಗುತ್ತೆ. ಕಳೆದ 1 ದಶಕದಲ್ಲಿ ಈ ಹಕ್ಕು ಹೇಗೆಲ್ಲ ಬದಲಾಗ್ತಾ ಬಂದಿದೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ. ಸೊ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ 2018ರಲ್ಲೇ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿತ್ತು ಮತ್ತು ಈಗ ಅದನ್ನೇ ಪುನರುಚ್ಚರಿಸಿದೆ. ಅದೇನಂದ್ರೆ, ಸಂವಿಧಾನದ 21ನೇ ವಿಧಿ ಅಡಿಯಲ್ಲಿ ಬದುಕುವ ಹಕ್ಕು ಅಂದ್ರೆ ಅದು ಘನತೆಯಿಂದ ಸಾಯುವ ಹಕ್ಕನ್ನು ಒಳಗೊಂಡಿರುತ್ತೆ ಅನ್ನೋದು. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬರೋದಾದ್ರೆ ಇಲ್ಲೊಂದು ದೊಡ್ಡ ವಿವಾದ ಸೃಷ್ಟಿಯಾಗಿದೆ. ಎನ್ಸಿಇಆರ್ಟಿ ಪಠ್ಯಪುಸ್ತಕದಲ್ಲಿ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಅಂತ ಒಂದು ಅಧ್ಯಾಯ ಇತ್ತು. ಈ ವಿವಾದದಲ್ಲಿ ಈಗ ಸ್ವತಃ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ಅಷ್ಟೇ ಅಲ್ಲ, ಎಲ್ಲಾ ತರಗತಿಗಳ ಕಾನೂನಿಗೆ ಸಂಬಂಧಪಟ್ಟ ವಿಷಯಗಳನ್ನ ಪರಿಶೀಲನೆ ಮಾಡೋಕೆ ಒಂದು ತಜ್ಞರ ಸಮಿತಿ ರಚನೆ ಮಾಡಿ ಅಂತ ನಿರ್ದೇಶನ ಕೂಡ ಕೊಟ್ಟಿದೆ. ರಾಷ್ಟ್ರೀಯ ಸುದ್ದಿಯಲ್ಲಿ ಕೊನೆಯದಾಗಿ ಒಂದು ಮುಖ್ಯವಾದ ಸ್ಪಷ್ಟನೆ: ಪೆಟ್ರೋಲಿಯಂ ಸಚಿವಾಲಯ ಎಲ್ಪಿಜಿ ಸಿಲಿಂಡರ್ಗಳ ಯಾವುದೇ ಕೊರತೆ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಹಾಗಾಗಿ ಜನ ಆತಂಕದಿಂದ ಬುಕ್ ಮಾಡೋದು ಬೇಡ, ಪೂರೈಕೆ ಸರಪಳಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಭರವಸೆ ನೀಡಿದೆ. ಸರಿ, ಈಗ ಅಂತಾರಾಷ್ಟ್ರೀಯ ಸುದ್ದಿಗಳತ್ತ ನೋಡೋಣ. ಇಲ್ಲಿ ಜಗತ್ತಿನ ಒಂದು ಅತ್ಯಂತ ಪ್ರಮುಖವಾದ ಜಲಮಾರ್ಗದಲ್ಲಿ ನಡೆಯುತ್ತಿರುವ ಘಟನೆಗಳು ಇಡೀ ವಿಶ್ವದ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿವೆ. ಇಲ್ಲೇ ಆಗಿರೋದೇನಪ್ಪಾ ಅಂದ್ರೆ, ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಮತ್ತು ಸರಕು ಹಡಗುಗಳ ಮೇಲೆ ಒಂದರ ಹಿಂದೆ ಒಂದರಂತೆ ದಾಳಿ ಮಾಡಿದೆ. ಇದು ಅಂತಾರಾಷ್ಟ್ರೀಯ ವ್ಯಾಪಾರವನ್ನೇ ಅಲುಗಾಡಿಸಿದೆ. ಇದಕ್ಕಿಂತಲೂ ದುರಂತ ಅಂದ್ರೆ, ಮಯೂರಿ ನಾರಿ ಅನ್ನೋ ಹಡಗಿನಲ್ಲಿದ್ದ ನಮ್ಮ ದೇಶದ 2 ನಾವಿಕರು ಈ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಈ ಸಂಘರ್ಷದ ಪರಿಣಾಮ ತಕ್ಷಣವೇ ಜಾಗತಿಕ ಮಾರುಕಟ್ಟೆ ಮೇಲೆ ಕಾಣಿಸ್ಕೊಂಡಿದೆ. ನೀವಿಲ್ಲಿ ನೋಡಬಹುದು, ಕಚ್ಚಾ ತೈಲದ ಬೆಲೆ ಒಂದೇ ಸಮನೆ 20% ಹೆಚ್ಚಾಗಿದೆ. ಇದು ಆರ್ಥಿಕವಾಗಿ ಎಷ್ಟು ದೊಡ್ಡ ಹೊಡೆತ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇದು ಕೇವಲ ಆರ್ಥಿಕ ನಷ್ಟದ ಕಥೆಯಲ್ಲ, ಇದರ ಹಿಂದೆ ಮಾನವೀಯ ಸಂಕಟವೂ ಇದೆ. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ಪ್ರಕಾರ ಬರೋಬ್ಬರಿ 778 ಭಾರತೀಯ ನಾವಿಕರು ಆ ಸಂಘರ್ಷದ ವಲಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ವಿಶ್ವಸಂಸ್ಥೆಯ ಒಂದು ಪ್ರಮುಖ ಸಂಸ್ಥೆ UNCTD ಒಂದು ಗಂಭೀರ ಎಚ್ಚರಿಕೆಯನ್ನು ಕೊಟ್ಟಿದೆ. ಒಂದು ವೇಳೆ ಈ ಜಲಸಂಧಿ ಏನಾದರೂ ಸಂಪೂರ್ಣವಾಗಿ ಮುಚ್ಚಿ ಹೋಯಿತು ಅಂದ್ರೆ ಅದರ ಪರಿಣಾಮ ವಿನಾಶಕಾರಿಯಾಗಿರುತ್ತೆ. ಅದರಲ್ಲೂ ಏಷ್ಯಾ ರಾಷ್ಟ್ರಗಳಿಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಯಾಕೆಂದ್ರೆ ಇದರಿಂದಾಗಿ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರ್ತವೆ. ಸರಿ, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ಈಗ ನಮ್ಮ ರಾಜ್ಯದ ಕಡೆಗೆ ಬರೋಣ. ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಇಲ್ಲಿ ಆರೋಗ್ಯ, ಹಣಕಾಸು ಮತ್ತು ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಮುಖ್ಯವಾದ ವಿಚಾರಗಳಿವೆ. ಮೊದಲು ಆರೋಗ್ಯ ಕ್ಷೇತ್ರದ ಬಗ್ಗೆ ಮಾತಾಡೋಣ. ನಮ್ಮ ರಾಜ್ಯದಲ್ಲಿ ಅಂಗಾಂಗ ಕಸಿಗೆ ಬೇಡಿಕೆ ದಿನಕ್ಕೆ ಹೆಚ್ಚಾಗ್ತಿದೆ. ಈ ಚಾರ್ಟ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಬರೀ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗಾಗಿಯೇ 5,000ಕ್ಕೂ ಹೆಚ್ಚು ಜನ ಕಾಯ್ತಾ ಇದ್ದಾರೆ. ಇದು ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಈಗ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಕಡೆ ಗಮನ ಹರಿಸೋಣ. ಇಲ್ಲೊಂದು ಮುಖ್ಯವಾದ ಪದ ಇದೆ: ಬದ್ಧ ವೆಚ್ಚ. ಏನಿದು ಬದ್ಧ ವೆಚ್ಚ ಅಂದ್ರೆ? ಇದು ಸರ್ಕಾರ ಅನಿವಾರ್ಯವಾಗಿ ಮಾಡಲೇಬೇಕಾದ ಖರ್ಚು. ಉದಾಹರಣೆಗೆ ಸಂಬಳ, ಪೆನ್ಷನ್, ಬಡ್ಡಿ ಪಾವತಿ. ಇದನ್ನ ಕಡಿಮೆ ಮಾಡೋಕ್ಕಾಗಲ್ಲ. ಇದು ಹೆಚ್ಚಾದಷ್ಟು ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕಡಿಮೆ ಆಗುತ್ತೆ. ರಾಜ್ಯದ ವಿತ್ತೀಯ ಯೋಜನೆಯ ಪ್ರಕಾರ 2029-30ರ ಹೊತ್ತಿಗೆ ಈ ಬದ್ಧ ವೆಚ್ಚ ಬರೋಬ್ಬರಿ 2.44 ಲಕ್ಷ ಕೋಟಿ ರೂಪಾಯಿಗೆ ತಲುಪುತ್ತೆ ಅಂತ ಅಂದಾಜಿಸಲಾಗಿದೆ. ಇದರರ್ಥ ಏನು? ಇದರರ್ಥ ರಸ್ತೆ, ಆಸ್ಪತ್ರೆ, ಶಾಲೆಗಳಂತಹ ಅಭಿವೃದ್ಧಿ ಕೆಲಸಗಳಿಗೆ ಮೀಸಲಿಡುವ ಹಣದ ಪ್ರಮಾಣ ಕಡಿಮೆಯಾಗಬಹುದು ಅನ್ನೋ ಆತಂಕ. ಕೊನೆಯದಾಗಿ ಕಾನೂನಿಗೆ ಸಂಬಂಧಪಟ್ಟ ಒಂದು ಅತ್ಯಂತ ಮಹತ್ವದ ತೀರ್ಪು. ಕರ್ನಾಟಕ ಹೈಕೋರ್ಟ್ ಮಕ್ಕಳ ಅಶ್ಲೀಲ ಚಿತ್ರಣದ ಕುರಿತ ಕಾನೂನಿಗೆ ಒಂದು ಸ್ಪಷ್ಟ ರೂಪವನ್ನೇ ಕೊಟ್ಟಿದೆ.
ತೀರ್ಪಿನ ಪ್ರಕಾರ ಅಂತಹ ದೃಶ್ಯಗಳನ್ನ ಕೇವಲ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಇಟ್ಟುಕೊಳ್ಳುವುದು, ಸಂಗ್ರಹಿಸುವುದು ಅಷ್ಟೇ ಅಲ್ಲ, ಸುಮ್ಮನೆ ನೋಡಿದ್ರೂ ಅಂದ್ರೆ ಬ್ರೌಸ್ ಮಾಡಿದ್ರೂ ಕೂಡ ಅದು ಶಿಕ್ಷಾರ್ಹ ಅಪರಾಧ. ಇದನ್ನ ಬೇರೆಯವರಿಗೆ ಕಳಿಸಿದ್ರಾ ಇಲ್ವಾ ಅನ್ನೋದು ಮುಖ್ಯ ಆಗೋದಿಲ್ಲ. ಹಾಗಿದ್ರೆ ಇವತ್ತಿನ ಎಲ್ಲಾ ಸುದ್ದಿಗಳನ್ನು ನೋಡಿದಾಗ ಒಂದು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ಒಂದು ಕಡೆ ಆರ್ಥಿಕ ಒತ್ತಡಗಳು, ಇನ್ನೊಂದು ಕಡೆ ಜಾಗತಿಕ ಸಂಘರ್ಷಗಳು. ಇವೆಲ್ಲದರ ನಡುವೆ ಸರ್ಕಾರಗಳು ಕಲ್ಯಾಣ ಯೋಜನೆಗಳಿಗೂ ಹಣ ಕೊಡಬೇಕು, ಅಭಿವೃದ್ಧಿಯೂ ಮಾಡಬೇಕು, ಹಾಗೆ ಸಮಾಜದ ದುರ್ಬಲರನ್ನು ರಕ್ಷಿಸಬೇಕು. ಈ ಎಲ್ಲವನ್ನೂ ಸಮತೋಲನದಲ್ಲಿ ಕೊಂಡೊಯ್ಯುವುದು ಹೇಗೆ? ಇದು ಇವತ್ತಿನ ದೊಡ್ಡ ಸವಾಲು.